ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು 9ನೇ ತರಗತಿ ಭಾಗ 2 ಪದ್ಯ 5 ಹೇಮಂತ ಈ ಪದ್ಯದ ಎಕ್ಸ್ಪ್ಲನೇಷನನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ವಿಡಿಯೋಸನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ಆದ ತಕ್ಷಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಆನ್ಸರನ್ನು ಹಾಕ್ತೀನಿ. ದಯವಿಟ್ಟು 2 ವಿಡಿಯೋಗಳನ್ನು ನೋಡಬೇಕಾಗಿ ವಿನಂತಿ. ಕೃತಿಕಾರರ ಪರಿಚಯ. 1914 ಫೆಬ್ರವರಿ 8ರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದ SV ಪರಮೇಶ್ವರ ಭಟ್ಟ ಅವರು ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ದಾರೆ. ನೋಡಿ, ಇವರು ಕನ್ನಡದಲ್ಲಿ ಪ್ರಾಧ್ಯಾಪಕರಾಗಿದ್ದರು, ಅಂದರೆ ಟೀಚರ್ ಆಗಿದ್ದರು, ಮತ್ತು ಕನ್ನಡದ ಸಾಹಿತ್ಯದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಮತ್ತು ಇವರು ಭಾಸ ಮತ್ತು ಕಾಳಿದಾಸ ಇವರಿಬ್ಬರು ಸಂಸ್ಕೃತ ಕವಿಗಳು. ಇವರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಚೂರು ಬಿಡ್ದಲೇ ಕನ್ನಡದಲ್ಲಿ ಕ್ಲೀನಾಗಿ ಇದನ್ನು ಅನುವಾದ ಮಾಡಿದ್ದಾರೆ ಮಕ್ಕಳೇ. ಇವರ ಸಂಸ್ಕೃತದಲ್ಲಿ ಬರೆದಿರೋದು ಅರ್ಥ ಆಗೋದಿಲ್ಲ ಕನ್ನಡದವರಿಗೆ, ಹಾಗಾಗಿ ಇವರು ಕನ್ನಡಕ್ಕೆ ಇವರ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಅನುವಾದ ಮಾಡಿದ ಕೀರ್ತಿ ಈ ಭಟ್ಟರದಾಗಿದೆ. ಭರ್ತೃಹರಿಯ ಶತಕರ್ತಯಗಳನ್ನು ಜಯದೇವನ ಗೀತಗೋವಿಂದವನ್ನು ಅವರು ಕನ್ನಡಿಸಿದರು. ನೋಡಿ, ಮತ್ತು ಭರ್ತೃಕರ್ತನ ಶತಕರ್ತಯ ಮತ್ತು ಜಯದೇವರ ಗೀತಗೋವಿಂದವನ್ನು ಸಹ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅಕಾಡೆಮಿಗಳ ಪುರಸ್ಕಾರ ಪಡೆದವರು. ಮತ್ತು ಇವರು ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯರಾಗಿದ್ದರು. ಆಮೇಲೆ ಇಂದ್ರಚಾಪ, ಸುರಹೊನ್ನೆ, ಉಪ್ಪುಕಡಲು, ರಾಗಿಣಿ ಮುಂತಾದವು ಇವರ ಕೆಲವು ಮುಖ್ಯ ಕೃತಿಗಳು. ಈಗ ಪ್ರಸ್ತುತ ಈ ಹೇಮಂತ ಕವಿತೆ ಇದೆಯಲ್ಲ, ಇದನ್ನು ಇವರು ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇವರು ಪುಸ್ತಕದವರು. ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳೇ, ಗಗನಚುಕ್ಕಿ ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟು ಈ ಪದ್ಯದ ಆಶಯ ಅಂದರೆ ಯಾವ ಆಶಯವನ್ನು ಇಟ್ಟುಕೊಂಡು ಇವರು ಈ ಪದ್ಯವನ್ನು ರಚಿಸಿದ್ದಾರೆ. ಡಾಕ್ಟರ್ SV ಪರಮೇಶ್ವರ ಭಟ್ಟರು ಕನ್ನಡ ಬಹುಮುಖ್ಯ ಕವಿ. ಇವರು ಬಹಳ ಇಂಪಾರ್ಟೆಂಟ್ ಕವಿಗಳು. ಇವರು ಕುವೆಂಪು, ಬೇಂದ್ರೆ, ಪೂತಿನ ಮುಂತಾದವರ ಸಮಕಾಲೀನರು. ಕುವೆಂಪು, ಬೇಂದ್ರೆ, ಪೂತಿನ ಇವರ ಸಮಕಾಲೀನರು. ಅವರೆಲ್ಲರ ಕಾವ್ಯಗಳನ್ನು ಬಹಳ ತೀವ್ರವಾಗಿ ಪ್ರಭಾವಿಸಿದರು. ಇವರೆಲ್ಲರ ಕಾವ್ಯಗಳನ್ನು ತೀವ್ರವಾಗಿ ಪ್ರಭಾವಿಸಿದಂಥವರು. SV ಮಹೇಶ್ವರ ಭಟ್ಟರ ಅನೇಕ ಕವಿತೆಗಳು ಜನಮಾನಸದಲ್ಲಿ ನಿಂತಿವೆ. ಜನಗಳ ಮನಸ್ಸಿನಲ್ಲಿ ಈಗಲೂ ಕೂಡ ಇವರ ಅನೇಕ ಕವಿತೆಗಳು ನಿಂತಿವೆ. ಅದರಲ್ಲಿ ದೀಪ ಹಚ್ಚ ಎಂಬ ಕವಿತೆಯನ್ನು ಪ್ರತಿ ದೀಪಾವಳಿ ಸಮಯದಲ್ಲಿ ಕನ್ನಡಿಗರ ಮನೆಗಳಲ್ಲಿ ನಲಿದಾಡುತ್ತವೆ. ಹೇಮಂತ ಕವಿತೆಯಲ್ಲಿ ಮಹೇಶ್ವರ ಭಟ್ಟರು ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ. ನೋಡಿ ಮಕ್ಕಳೇ, ಎಲ್ಲರೂ ವಸಂತ ಋತುವಿನ ಬಗ್ಗೆ ಹೇಳಿದ್ರೆ ಇವರು ಹೇಮಂತ ಋತುವನ್ನು ಸಬ್ಜೆಕ್ಟಾಗಿ ತೊಗೊಂಡ್ಬಿಟ್ಟು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಸಮಯದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಹೇಮಂತ ಋತುವಿನಲ್ಲಿ ಏನಾಗುತ್ತೆ, ಉತ್ತರ ಗೋಳಾರ್ಧದಲ್ಲಿ ಇರುತ್ತೆ. ಮತ್ತು ಉತ್ತರ ಭಾರತದಲ್ಲೂ ಸಹ ಈ ಸಮಯದಲ್ಲಿ ಬಹಳ ಮಂಜು ಬೀಳುವ ಕಾಲ. ಪ್ರಕೃತಿ ಈ ಸಮಯದಲ್ಲಿ ಮೈ ಮುರಿದು ಕೂರುತ್ತದೆ, ಅಂದರೆ ಮೈ ಮುದುರಿ ಕೂರುತ್ತದೆ, ಅಂದರೆ ಪ್ರಕೃತಿನೇ ಮೈ ಮುದುರ್ಕೊಂಡು ಕೂತ್ಕೊಂಡ್ಬಿಡುತ್ತೆ ಈ ಚಳಿಗೆ. ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತೆ, ಪಕ್ಷಿಗಳು ಹೊರಗಡೆ ಬರಲ್ಲ ಗೂಡಿಂದ, ವೃಕ್ಷಗಳ ಎಲೆಗಳನ್ನು ಮರಗಿಡಗಳೆಲ್ಲ ಎಲೆಗಳೆಲ್ಲ ಉದುರಿಸ್ಬಿಟ್ಟು ಬೋಳಾಗ್ಬಿಡುತ್ತೆ. ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟ. ಕಾಡಿನಲ್ಲಿರೋ ಪ್ರಾಣಿಗಳಿಗೂ ಊಟ ಸಿಗೋದಿಲ್ಲ. ಎಷ್ಟೋ ಪ್ರಾಣಿಗಳು ತಟಸ್ಥಾವಸ್ಥೆಗೆ ಹೋಗುತ್ತವೆ, ಎಲ್ಲ ಫುಲ್ ಸೈಲೆಂಟ್ ಆಗಿಬಿಡ್ತವೆ. ಹಾಗಾದರೆ ಪ್ರಕೃತಿಯ ಹೇಮಂತ, ಹಾಗಾದರೆ ಈ ಋತುನೇ ಬೇಡವಾ? ಹೇಮಂತ ಋತುವನ್ನು ಎದುರುಗೊಳಿಸುವ ಬಗೆಯಂತೂ ಹೇಗೆ ಇದನ್ನು ಎದುರಿಸ್ಬೇಕು ನಾವು? ಇದನ್ನೇ ಕವಿಗಳು ಈ ಕವಿತೆಯಲ್ಲಿ ಚರ್ಚಿಸಿದ್ದಾರೆ. ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ. ನೋಡಿ, ಏನು ಗುಟ್ಟು ಪ್ರಕೃತಿದು, ಇದಕ್ಕೆ ಮೈಗೂಡಿಸ್ಕೋಬೇಕು. ಇದು ಹೇಗೆ ನಮಗೆ ನಡೆಸ್ಕೊಂಡು ಹೋಗುತ್ತೆ ಈ ಋತು, ಅದೇ ರೀತಿ ನಾವು ಇರಬೇಕು ಅನ್ನುವುದೇ ಕೊನೆಯದಾಗಿ ಹೇಳ್ತಾರೆ. ಋತುಗಳಿಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಎಂದು
ನೋಡಿ, ಪ್ರಕೃತಿ ಹೇಗೆ ಬದಲಾಗುತ್ತೋ ಹಾಗೆ ನಾವು ಬದಲಾವಣೆಯನ್ನು ಪಡೆಯುವುದು ಸಹಜವಾದ ಧರ್ಮ. ನಾವು ಹೀಗೆ ಇರಬೇಕು. ಕಷ್ಟದಲ್ಲಿ ಕಷ್ಟವನ್ನು ಸಹಿಸಬೇಕು, ಸುಖದಲ್ಲಿ ಸುಖವನ್ನು ಪಡೆದುಕೋಬೇಕು. ಹೀಗೆ ನಡೆದುಕೊಳ್ಳುವುದೇ ಪ್ರಕೃತಿಯ ಧರ್ಮ ಅಂತ ಹೇಳ್ತಿದ್ದಾರೆ. ಈ ಕವಿತೆಯನ್ನು ನಮ್ಮ ಜೀವನಗಳಿಗೂ ನಾವು ಅನ್ವಯಿಸಿಕೊಳ್ಳಬಹುದು. ಹೀಗೆ ಈ ಪದ್ಯನ ನಾವು ನಮ್ಮ ಲೈಫಿಗೂ ನಾವು ಅಳವಡಿಸ್ಕೋಬೋದು ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಮನುಷ್ಯನ ಬದುಕೆಂಬುದು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ. ನೋಡಿ, ಪ್ರಕೃತಿಗೆ ಹೇಗೆ ಕಷ್ಟಕಾಲ ಬರುತ್ತೋ ಹಾಗೆ ಮನುಷ್ಯನಿಗೂ ಬರುತ್ತೆ. ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ. ಮನುಷ್ಯನ ಬದುಕು ತೀವ್ರ ಪರೀಕ್ಷೆಗೊಳಗಾಗುತ್ತೆ. ನೋಡಿ, ಭಾಳಷ್ಟು ಪರೀಕ್ಷೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಪ್ರಕೃತಿಯ ರೀತಿಯ ಹಾಗೆ. ಆಗ ಆ ವಿಧಿಯನ್ನು ಹೇಳಬಾರದು, ಅಳಿಯಬಾರದು. ವಿಧಿಗೆ ನಾವು ಬೈಕೋಬಾರ್ದು. ಕಷ್ಟ ಬಂದ ತಕ್ಷಣ ಬಂದಿರುವ ಇದನ್ನೆಲ್ಲ ಕಷ್ಟಗಳನ್ನು ನಾವು ತಡ್ಕೋಬೇಕು. ಮುಂದೊಂದು ದಿನ ವಸಂತವು ಬಂದೇ ಬರುವುದೆಂಬ ಭರವಸೆಯಿಂದ ಬಾಳಬೇಕು. ನೆಕ್ಸ್ಟು ಒಂದಿನ ನಮಗೂ ವಸಂತ ಕಾಲ ಬರುತ್ತೆ, ಒಳ್ಳೆಯ ದಿನಗಳು ಬರುತ್ತೆ ಅಂತ ನಾವು ಬಹಳ ತಾಳ್ಮೆಯಿಂದ ಜೀವನವನ್ನು ಕಷ್ಟಕಾಲದಲ್ಲಿ ನಡೆಸಬೇಕು ಅನ್ನೋದನ್ನು ನಮ್ಮ ಕವಿಗಳು ಹೇಮಂತ ಎನ್ನುವ ಪದ್ಯದಿಂದ ನಮಗೆ ಹೇಳಿದ್ದಾರೆ. ಹೇಮಂತ ಋತುವಿನಲ್ಲಿ ಪ್ರಕೃತಿ ಜಡವಾಗಿದ್ದಂತೆ ಕಂಡರೂ ಭರವಸೆಯಿಂದ ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರೊಡೆದು ನರಳಿಸುವಂತೆ. ನೋಡಿ, ಕಷ್ಟಗಳು ಬಂದಾಗ ಪ್ರಕೃತಿ ಜಡವಾಗುತ್ತೆ, ಮತ್ತು ವಸಂತ ಬಂದಾಗ ಮತ್ತೆ ಚಿಗುರೊಡೆದು ನಳನಳಿಸುತ್ತೆ. ಅದೇ ರೀತಿ ಮನುಷ್ಯ ಕೂಡ ಹೊಸ ಕಾಲಕ್ಕೆ ಹೊಸ ಬಿಸಿಲಿಗೆ ಕಾಯಬೇಕು. ಕಷ್ಟ ಇದೇ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಮತ್ತು ವಸಂತ ಬಂದೇ ಬರುತ್ತೆ ಅಂತ ಮನುಷ್ಯನು ಕಾಯಬೇಕು. ಬಂದೆಲ್ಲ ಕಷ್ಟ ಸುಖಗಳನ್ನು ನೈಸರ್ಗಿಕ ಎಂದು ಇದೆಲ್ಲ ನ್ಯಾಚುರಲ್ ಅಂತ ತಿಳ್ಕೋಬೇಕು ಎನ್ನುವುದೇ ಇಲ್ಲಿಯ ಆಶಯ ಕವಿಗಳ ಭಾವನೆ ಆಗಿದೆ. ವಸಂತವನ್ನು ಋತುಗಳ ರಾಜ ಎಂದು ಎಲ್ಲರೂ ಕರೆಯುತ್ತಾರೆ. ವಸಂತ ಬಂದಾಗ ಪ್ರಕೃತಿಯ ಹಸಿರೊಟ್ಟು ನಿಲ್ಲುತ್ತದೆ. ಹಕ್ಕಿಗಳು ಲವಲವಿಕೆಯಿಂದ ಹಾಡುತ್ತವೆ. ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತದೆ. ಆದರೆ ಹೇಮಂತ ಋತುವಿನಲ್ಲಿ ಆರಂಭದಲ್ಲಿ ಪ್ರಕೃತಿಯಲ್ಲಿ ಮೈನಡುಗುವ ಚಳಿ, ಎಲ್ಲೆಲ್ಲೂ ಹೇಮಂತ ಮಂಜು, ಎಲ್ಲೆಲ್ಲೂ ಹಿಮ ಮಂಜು ಚಳಿ ಪ್ರಕೃತಿಯನ್ನು ಜಡತ್ವ ತುಂಬಿ ತೊಡಗುತ್ತದೆ. ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣ, ಸೈಲೆಂಟಾಗಿರುತ್ತೆ ಪ್ರಕೃತಿ. ಹಾಗಾದರೆ ಹೇಮಂತ ಕಾಲದಲ್ಲಿ ನಾವು ಇದನ್ನು ಹೇಗೆ ನಾವು ಸ್ವೀಕರಿಸಬೇಕು? ಕವಿಗಳು ಇಲ್ಲಿ ವಸಂತದ ಸಂಭ್ರಮದ ಬಗ್ಗೆ ಹೇಳದೆ ಹೇಮಂತದ ಜಡತ್ವ ಮೈವೆತ್ತ ಕಾಲದ ಬಗ್ಗೆ ಕವಿ ಬರೆದಿರುವುದು ಇದು ವಿಶೇಷವಾಗಿದೆ. ಇವರ ಕವಿತೆ ಬರೆಯುವುದು ಹೇಮಂತದ ಮೇಲೆ ವಿಶೇಷ ಆಗಿದೆ. ಯಾಕೆ ಅಂದರೆ ಇಲ್ಲ ಅಂತಲೇ ಪ್ರಕೃತಿಯನ್ನು ಬಹಳ ಚೆನ್ನಾಗಿ ವರ್ಣಿಸುವ ಕೌಶಲ್ಯ ನಾವು ಗಮನಿಸಬೇಕು. ಮೊದಲನೇ ಸ್ಟ್ಯಾನ್ಸ, ಹೇಮಂತ ಋತುರಾಜ ಇಳೆಗೆ ಬಂದು. ಯಾವತ್ತು ಹೇಮಂತ ಋತು ಅನ್ನೋ ರಾಜ, ನೋಡಿ, ಹೇಮಂತನ ರಾಜ ಅಂತ ಹೇಳಿದ್ದಾರೆ. ಯಾವಾಗ ಭೂಮಿಗೆ ಬರ್ತಾನೋ ಅಂದು ಹೂವಿಲ್ಲ ಹಸುರಿಲ್ಲ, ಹೂವು ಇಲ್ಲ ಹಸಿರು ಇಲ್ಲ. ನೋಡಿ, ಎಲೆಗಳಿಲ್ಲ, ಚಿಗುರೆಲೆಗಳಿಲ್ಲ, ಹೂವು ಒಂದು ಹೂವು ಇಲ್ಲ, ಹಸಿರಾಗಿರೋ ಎಲೆಗಳಿಲ್ಲ, ಮತ್ತು ಚಿಗುರು ಹೊಡೆದಿರೋ ಎಲೆಗಳು ಇಲ್ಲ, ದುಂಬಿಗಳ ದನಿ ಇಲ್ಲ. ಹೂವು ಇಲ್ಲ ಹಸಿರು ಇಲ್ಲ ಅಂದರೆ ದುಂಬಿಗಳು ಹೇಗೆ ಬರುತ್ತೆ? ದುಂಬಿಗಳೇ ಇಲ್ಲ ಅಂದರೆ ದುಂಬಿಗಳ ದನಿಯೂ ಸಹ ಇಲ್ಲ. ಆಮೇಲೆ ಹಕ್ಕಿಗಳು ಇಲ್ಲ, ಹಕ್ಕಿಗಳ ಹಾಡು ಇಲ್ಲ. ಎಲ್ಲ ಫುಲ್ ಸೈಲೆಂಟ್, ಏನೇನೂ ಇಲ್ಲ. ಕುಸುಮ ಗಂಧವ ತರುವ ಮರುತನಿಲ್ಲ. ನೋಡಿ, ಹೂವಿಲ್ಲ ಅಂದಮೇಲೆ ಹೂವಿನ ಗಂಧ ಎಲ್ಲಿ ಬರುತ್ತೆ? ಹೂವಿನಲ್ಲಿರುವ ಸುವಾಸನೆ ಎಲ್ಲಿ ಬರುತ್ತೆ? ಹಾಗಾಗಿ ಇದನ್ನು ಹೊತ್ತು ತರುವ ಗಾಳಿಯೂ ಇಲ್ಲ, ಸುಗಂಧ ಭರಿತ ಗಾಳಿಯೂ ಸಹ ಇಲ್ಲ. ನೋಡಿ, ಚೆಂಗುಡಿಯ ಸಿಂಗರದ ವರವರೂತಗಳೆನಿಸಿ ಮೆರೆವ ಮರಗಿಡ ಬಳ್ಳಿ ಬರಿದೆ ಮೊಗವಿಳುಹಿ ಮೌನದಲ್ಲಿ ಮೈದೆಗೆದು ಮನ ಮುರಿದು ನಿಂದಿಹವು ಭಾಗ್ಯಹೀನರ ಓಲೋ ದೀನರೆಂದೆನಿಸಿ. ನೋಡಿ, ಚೆಂಗುಡಿಯ ಅಂದರೆ ಕೆಂಪಾದ ಚಿಗುರೆಲೆಯ ಚೆಂಗುಡಿಯ, ಸಿಂಗರದ ವರವರೂತಗಳೆನಿಸಿ ಅಂದರೆ ವರ ಅಂದರೆ ಒಳ್ಳೆಯ, ವರೂತ ಅಂದರೆ ರಥ ರಥದ ಮೇಲಿರುವ ಪತಾಕೆಗಳು ಅಂದರೆ ಚೆಂಗುಡಿಯ ಸಿಂಗರದ ವರವರೂತಗಳೆನಿಸಿ, ರಥಗಳ ಮೇಲಿರುವ ಪತಾಕೆಗಳಂತರ ಇರುವ ಕೆಂಪು ಚಿಗುರಿನ ಎಲೆಗಳು ಇಂಥ ಸಿಂಗರಿಸಿಕೊಂಡು ಮೆರೆಯುವಂತಹ ಮರಗಿಡ ಬಳ್ಳಿ ಇಲ್ಲ. ಮರಗಿಡ ಬಳ್ಳಿಗಳು
ಬರಿದೆ ಮೊಗ ಬೀಳುವೆ ನೋಡಿ, ಏನೇನೂ ಇಲ್ಲ. ಸಿಂಗಾರ ಮಾಡ್ಕೊಂಡಿರೋಂಥ ಗಿಡಗಳು ಮೊಕ್ಕವನ್ನು ಇಳಿಸ್ಕೊಂಡು ಕೂತ್ಕೊಂಡಿವೆ, ಏನೇನೂ ಇಲ್ಲ. ಮೌನದಲ್ಲಿ ಮೈ ಮೆರೆದು ಮನ ಮುರಿದು ನಿಂದಿಹವು ನೋಡಿ, ಎಲ್ಲ ಸೈಲೆಂಟ್ ಆಗಿಬಿಟ್ಟಿದೆ. ಯಾವಾಗಲೂ ಖುಷಿಯಾಗಿ ಚಿಗುರೆಲೆಗಳಿಂದ ರಥವನ್ನು ಹೇಗೆ ಸಿಂಗಾರ ಮಾಡಿದಂತೆ ಗಿಡ ಮರಗಳು ಸಿಂಗರಿಸ್ಕೊಂಡಿದ್ವು. ಅವು ಯಾವ ಥರ ಸಿಂಗಾರನೂ ಇಲ್ದಲೆ ಮೌನದಲ್ಲಿ ಮೈ ದೆಗೆದು ಅಂದರೆ ಖಾಲಿಯಾಗಿ ಮನ ಮುರಿದು ಬೇಜಾರಾಗ್ಬಿಟ್ಟು ನಿಂತ್ಕೊಂಡಿದೆ. ಭಾಗ್ಯಹೀನರ ಓಲೋ ದೀನರೆಂದೆನಿಸಿ, ನಾವೆಲ್ಲ ಭಾಗ್ಯಹೀನರು, ನಾವೆಲ್ಲ ಬಹಳ ದೀನರು ಅಂತ ಅನ್ನಿಸ್ಬಿಟ್ಟು ಅವು ಮನ ಮುರಿದು ನಿಂತಿದ್ದಾವೆ. ಈಗ ಥರ್ಡ್ ಸ್ಟ್ಯಾನ್ಸ. ಮಂಜು ಮುಸುಕನ್ನು ಹೊದ್ದು ಹೊಲಗದ್ದೆಗಳು ಮಲಗಿ ಸುಯಿಯೆಲ್ಲರ ಸೂಸುತ್ತಿವೆ ನಿನ್ನ ಹಳಿದು, ಮೆಲ್ಲನೆ ಸರಿದು ಮೊಗದ ಜವನಿಕೆ ಎಳೆದು ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು. ಅಂದರೆ ಮಂಜು ಮುಸುಕನ್ನು ಹೊದ್ದು ನೋಡಿ, ಹೊಲಗದ್ದೆಗಳೆಲ್ಲ ಮಂಜು ಮುಸುಕೊಂಡಿದೆ, ಹೊಲಗದ್ದೆಗಳು ಮಲಗಿಬಿಟ್ಟಿದೆ, ಈ ಹೊದಿಕೆಯನ್ನು ಹೊತ್ಕೊಂಡ್ಬಿಟ್ಟು ಮಲಗಿವೆ. ಸುಯಿಯೆಲ್ಲರ ಸೂಸುತ್ತಿವೆ ನಿನ್ನ ಹಳಿದು ನೋಡಿ, ಗಾಳಿಯು ಜೋರಾಗಿ ನಿನ್ನನ್ನು ಬೈಕೊಂಡು ಬೀಸ್ತಾ ಇದೆ. ಮೆಲ್ಲನೆ ಹರಿದು ಮುಖದ ಜವನಿಕೆ ಎಳೆದು, ಹೊಲಗದ್ದೆಗಳು ಮಲಗಿವೆ, ಅದರ ಜೊತೆಯಲ್ಲಿ ನದಿಗಳು ಮೊಗದ ಜವನಿಕೆ ಎಳೆದು ಅಂದರೆ ಮುಖದ ಮೇಲೆ ಪರದೆಯನ್ನು ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಹರಿತಾ ಇದೆ. ಥಂಡಿಗೆ ನಿಧಾನವಾಗಿ ಹರಿತಾ ಇದೆ. ತುಂಗೆ ತೊರೆ ಹರಿಯುತ್ತಿದೆ ನಡುಗಿ ಮೈ ನೆನೆದು ನೋಡಿ, ನದಿಗಳಿಗೂ ಚಳಿ ಹತ್ತಿಸುತ್ತಿದೆ ಈ ಹೇಮಂತ ಋತು ಅಂತ ಕವಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ ಮಕ್ಕಳೇ. ಹಣ್ಣೆಲೆಗಳು ದುರುತಿಹ ಬರಲು ಮರಗಳನೇರಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ, ತಣ್ಣನೆಯ ಗಾಳಿಯಲ್ಲಿ ಹಿಮದೊಂದು ಸೋನೆಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆಸಿಕ್ಕಿ ನೋಡಿ. ಹಣ್ಣೆಲೆಗಳು ಉದುರುತ್ತಿದೆ, ಆ ಥರದ ಬರಲು ಮರದವನ್ನು ಏರ್ಬಿಟ್ಟು ಕಾಡಿನ ಹಕ್ಕಿ ಏನು ಮಾಡ್ತಿದೆ, ಕಣ್ಣೀರು ಹಾಕ್ತಾ ಇದೆ. ಕಾನನದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ. ತಣ್ಣನೆಯ ಗಾಳಿಯಲ್ಲಿ, ಥಂಡಿ ಗಾಳಿಯಲ್ಲಿ ಹಿಮದ ಒಂದು ಹನಿಯಲ್ಲಿ ಮಿಣ್ಣನಿದೆ ಮಾನವನ ಜೀವ ಸೆರೆಸಿಕ್ಕೆ. ಮನುಷ್ಯನ ಜೀವನ ಈ ಕಷ್ಟ ಕಾಲದಲ್ಲಿ ಜೈಲಿನಲ್ಲಿ ಸಿಕ್ಕೊಂಡಿರೋ ಥರ ಸೆರೆ ಸಿಕ್ಬಿಟ್ಟು ಬೇಜಾರಾಗ್ಬಿಟ್ಟಿದೆ ಅಥವಾ ನೊಂದ್ಕೊಂಡ್ಬಿಟ್ಟಿದೆ ಅನ್ನೋದನ್ನು ಈ ಪ್ಯಾರಾದಲ್ಲಿ ಕವಿಗಳು ಹೇಳಿದ್ದಾರೆ. ಎತ್ತಲುಂ ಬಿಳಿ ಮಂಜು, ಎಲ್ಲಿ ನೋಡಿದ್ರೂ ಬಿಳಿಯ ಮಂಜು. ಎತ್ತಲುಂ ಹಿಮಗಾಳಿ, ಎಲ್ಲಿ ನೋಡಿದ್ರೂ ಹಿಮ ತುಂಬಿರುವಂತಹ ಗಾಳಿ ನೋಡಿ. ಎತ್ತಲುಂ ಬಿಳಿ ಮಂಜು, ಎತ್ತಲುಂ ಹಿಮಗಾಳಿ, ಎತ್ತಲುಂ ನಡುಗುತಿಹ ನೀರವಾ ಲೋಕ, ಎತ್ತಲುಂ ಬರಡು ಬನವೆತ್ತಲುಂ ಜಡದ ಜನ, ಎತ್ತಲುಂ ಶೂನ್ಯ ಮನ ಮರುಗುತಿಹ ಮರುಕ ನೋಡಿ. ಎಲ್ಲ ಕಡೆ ಬಿಳಿಯದಾಗಿರುವಂತಹ ಮಂಜು ಮತ್ತು ಎಲ್ಲಿ ನೋಡಿದರೂ ಹಿಮ ತುಂಬಿದಂತಹ ಗಾಳಿ. ಎತ್ತಲುಂ ನಡುಗುತಿಹ ನೀರವ ಲೋಕ, ಎಲ್ಲ ಕಡೆ ಚಳಿಗೆ ನೀರವ ಅಂದರೆ ಶೂನ್ಯ, ನೀರವ ಅಂದರೆ ಸೈಲೆಂಟ್ ಆಗಿಬಿಟ್ಟು ಲೋಕ ಎಲ್ಲ ನಡುಗ್ತಾ ಇದೆ, ಖಾಲಿ ಆಗಿಬಿಟ್ಟಿದೆ ಲೋಕ ಎಲ್ಲ. ಎತ್ತಲುಂ ಬರಡು ಬನ, ಎಲ್ಲಿ ನೋಡಿದರೂ ಬರಡು ಅಂದರೆ ಖಾಲಿ ಆಗಿರುವಂಥ ವನ, ಪ್ರಾಣಿ ಪಕ್ಷಿಗಳು ಮತ್ತು ಗಿಡ ಮರಗಳಲ್ಲಿ ಎಲೆ ಹೂವು ಹಣ್ಣು ಏನೂ ಇಲ್ದಲ್ಲೇ ಆ ಕಾಡು ಬರಡಾಗ್ಬಿಟ್ಟಿದೆ, ಖಾಲಿಯಾಗಿದೆ. ಜಡದ ಜನ ಎಲ್ಲ ಜಡತ್ತು ತುಂಬ್ಕೊಂಡ್ಬಿಟ್ಟಿದ್ದಾರೆ, ಮೈಗಳ್ರಾಗ್ಬಿಟ್ಟಿದ್ದಾರೆ, ಯಾವ ಕೆಲಸಕ್ಕೂ ಇವರಿಗೆ ಉತ್ಸಾಹ ಇಲ್ಲ. ಎತ್ತಲುಂ ಶೂನ್ಯ, ಎಲ್ಲಿ ನೋಡಿದರೂ ಶೂನ್ಯ, ಖಾಲಿ, ಮನ ಮರುಗುತಿಹ ಮರುಕ, ಎಲ್ಲ ಪ್ರಾಣಿ ಪಕ್ಷಿಗಳು ಪ್ರಕೃತಿಯ ಮನ ಮರುಗುತಿಹ ಮರುಕ, ಮನವು ಮರುಗ್ತಾ ಇದೆ. ಇಷ್ಟು ಪ್ಯಾರಾದಲ್ಲಿ ಏನು ಹೇಳಿದ್ರು, ಹೇಮಂತ ಋತುವಿನಲ್ಲಿ ಹೇಗಿರುತ್ತೆ ಪ್ರಕೃತಿ, ಎಲ್ಲರ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಹೇಳಿದ್ರು. ಲಾಸ್ಟ್ ಪ್ಯಾರಾದಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಹೇಮಂತ ನಾಳಿಕೆ ಕಠಿಣ ಶಾಸನವೆಂತು. ಹೇಮಂತ ಋತುವು ಬಂದಾಗ
2 ತಿಂಗಳು ಇದೇ ರೀತಿ ಕಠಿಣವಾಗಿರುತ್ತೆ ಇವನ ಶಾಸನ. ಇಲ್ಲಿ ಏನು ನಡೆಯೋದಿಲ್ಲ, ಅವನ ಶಾಸನವೇ ನಡೆಯುತ್ತೆ, ಹೇಮಂತ ಋತುವಿದ್ದೇ ನಡೆಯುತ್ತೆ. ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಮರ್ಮ. ಈ ಶಾಸನಕ್ಕೆ ನಾವು ತಲೆಬಾಗುವುದೇ ಸೃಷ್ಟಿಯ ಮರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮ. ನೋಡಿ, ಒಂದೊಂದು ಋತು ಒಂದೊಂದು ರೀತಿ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾವು ಜೀವನವನ್ನು ನಡೆಸುವುದೇ ಎಲ್ಲ ಜೀವಿಗಳ ಧರ್ಮ. ಇಲ್ಲಿ ಮನುಷ್ಯ ಒಬ್ಬನೇ ಅಲ್ಲ, ಎಲ್ಲರ ಧರ್ಮವಾಗಿದೆ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಮತ್ತು ಜೀವನವನ್ನು ನಡೆಸಬೇಕು ಅನ್ನೋದನ್ನು ಪ್ರಕೃತಿಯೇ ನಮಗೆ ತಿಳಿಸ್ತಾ ಇದೆ ಅನ್ನೋದನ್ನು ನಮ್ಮ ಕವಿಗಳಾದ ಪರಮೇಶ್ವರ ಭಟ್ಟರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಕ್ಕಳೇ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನಮಗೆ ಸಹಕಾರವನ್ನು ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು.